ಅದೇ ನೀವು ಕಂಪ್ಯಾರಿಸನ್ ನಲ್ಲಿ ಇದು ಎಲ್ಲಿಗೆ, ನಮ್ಮ ಬೆಂಗಳೂರಿನಲ್ಲಿ ಮೇಕ್ರಿ ಸರ್ಕಲ್ ಇಂದ ನೀವು ಡೈರಿ ಸರ್ಕಲ್ ತನಕ ಬರ್ತಾ ಇರೋದಿಕ್ಕೆ ಇಲ್ಲೇನು ಸಮುದ್ರ ಇಲ್ಲ, ಇಲ್ಲಿ ಯಾವ್ದು ಕೆರೆ ಇಲ್ಲ, ಇಲ್ಲಿ ಯಾವ್ದು ಹಿಮಾಲಯದ ಬೆಟ್ಟಗಳಿಲ್ಲ, ಏನಿಲ್ಲ. ಆದ್ರೆ ಅದೇ ಕೇಂದ್ರ ಸರ್ಕಾರ ಅಟಲ್ ಟನಲ್ ಇದರಲ್ಲಿ ಹಿಮಾಲಯದಲ್ಲಿ ಮಾಡಿದ್ದಾಗ 9 ಕಿಲೋಮೀಟರ್ಗೆ 10,000 ಅಡಿ ಎತ್ತರದಲ್ಲಿ ರೋಹತಾಂಗ್ ಪಾಸ್ ನಲ್ಲಿ ಮಾಡಿರೋದಿಕ್ಕೆ 9 ಕಿಲೋಮೀಟರ್ 3,200 ಕೋಟಿ ರೂಪಾಯಿ ಮಾಡಿದ್ದಾರೆ. ಆ ಹಿಮಾಲಯದಲ್ಲಿ ಇಲ್ದಲೇ ಇರುವಂತ ಏನ್ ಚಾಲೆಂಜಸ್ ನಿಮಗೆ ಇಲ್ಲಿ ಸಿಗತ್ತೆ ಅಂತ ನೀವು ಆಗ್ಲೇನೆ 1,050 ಕೋಟಿ ರೂಪಾಯಿ ಹಾಕಿದ್ದೀರಾ. ನಿಮ್ಮ UDD ಅವರು ಇನ್ನೂ 25% ಆಡ್ ಮಾಡಿ ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಏನು 1 ಕಿಲೋಮೀಟರ್ಗೆ 2,000 ರೂಪಾಯಿ ಖರ್ಚು ಮಾಡುವಂತ ಶಕ್ತಿ ಇವತ್ತು ಬೆಂಗಳೂರಿಗಿದೆಯಾ? ಇದೇ 2,000 ರೂಪಾಯಿನ ನೀವು ಮೆಟ್ರೋ ಖರ್ಚು ಮಾಡಿದ್ರೆ ಎಷ್ಟು ಸಾರ್ವಜನಿಕರಿಗೆ ಸಹಾಯ ಆಗುತ್ತೆ? ಇಷ್ಟೇ ಪ್ರಶ್ನೆ ನಾವು ನಿಮಗೆ ಕೇಳ್ತಾ ಇರುವಂಥದ್ದು. ಇದ್ರ ಯಾವುದೇ ವೈಯಕ್ತಿಕವಾದಂಥ ಟೀಕೆ ಯಾರ ಮೇಲೂ ಇಲ್ಲ. ಪ್ಯೂರ್ಲಿ ಟೆಕ್ನಿಕಲ್ ಕ್ವೆಶ್ಚನ್ಸ್, ನಿಮ್ದೇ DPR ನ ಬೇಸಿಸ್ ಅಲ್ಲಿ ನಾವು ಕೇಳ್ತಾ ಇರುವಂಥದ್ದು. ನಾನು ಮಾಧ್ಯಮದ ಸ್ನೇಹಿತರಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇದ್ರದ್ದೊಂದು 25 ಕಾಪಿ ಮಾಡ್ಕೊಂಡ್ ಬಂದಿದ್ದೀನಿ, ನಿಮ್ಮೆಲ್ರಿಗೂ ಕೊಡ್ತೀನಿ. ರಾಜ್ಯ ಸರ್ಕಾರದ ಯಾವ ಮಂತ್ರಿಗಳು ಸಿಕ್ಕಿದ್ರು ಕೂಡ ದಯವಿಟ್ಟು ಅವರಿಗೆ ಬಿಜೆಪಿಯವರು, ಬೆಂಗಳೂರಿನ ಜನ, ಸಾರ್ವಜನಿಕರು ಈ 15 ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದಾರೆ ಸರ್. ನೀವು ಅವರಿಗೆ ವೈಯಕ್ತಿಕ ಟೀಕೆ ಮಾಡೋದ್ರ ಬದಲು, ಎಳಸು ಮತ್ತೊಂದು ಅನ್ನೋದ್ರ ಬದಲು, ಮದುವೆ ಮತ್ತೊಂದು ಚರ್ಚೆ ಮಾಡೋದ್ರ ಬದಲು ದಯವಿಟ್ಟು ಈ 15 ಪ್ರಶ್ನೆಗಳಿಗೆ ಟೆಕ್ನಿಕಲ್ ಉತ್ತರವನ್ನು ಕೊಡಿ ಅಂತ ತಾವು ಅವ್ರ ಪರವಾಗಿ ಕೇಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ತಾವು ನೇರವಾಗಿ ಇವತ್ತೊಂದಷ್ಟು ಪ್ರಶ್ನೆಗಳನ್ನ ಅವರಿಗೆ ಕೇಳಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬಹಳ ಕ್ಲಿಯರ್ ಆಗಿದೆ. ಮೊನ್ನೆ ಆರ್ ಅಶೋಕ್ ಅವರು ಕೂಡ ಅಲ್ಲೆಲ್ಲ ಹೋಗಿ ಒಂದಷ್ಟು ಸರ್ವೆಯನ್ನ ಮಾಡ್ಕೊಂಡು ಬಂದ್ರು. ಒಂದು ವರದಿಯನ್ನ ನನಗೆ ಕೊಡಿ, ಬೇರೆ ಇನ್ಯಾವುದೇ ವಿಚಾರವನ್ನು ನೀವು ಹೇಳ್ಬಿಡಿ, ನಾವು ಮಾಡ್ಬೇಕು ಬಿಡ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಜಸ್ಟ್ ಒಂದು ವರದಿಯನ್ನ ಅಷ್ಟೇ ನಿಮ್ಗೆ ಕೊಡೋದಕ್ಕೆ ರೈಟ್ಸ್ ನಾವು ಕೊಡೋದು, ಒಂದು ವರದಿಯನ್ನ ಕೊಡಿ ಅಂತ ನೇರವಾಗಿ ಹೇಳ್ತಾರೆ. ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವರದಿ ಏನು ಮತ್ತೆ? ಆಮೇಲೆ ಅಶೋಕ್ ಅವ್ರ ನೇತೃತ್ವದಲ್ಲಿ ಅವ್ರು ಸಮಿತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದೀವಿ. ಅವರು ಸಮಿತಿಯನ್ನು ಅನೌನ್ಸ್ ಮಾಡಲಿ, ಆದಷ್ಟು ಬೇಗ ಮಾಡಲಿ. ಬೆಂಗಳೂರಿನ ಎಲ್ಲ MLAಗಳನ್ನು ಅದರಲ್ಲಿ ಜೊತೆಗೆ ತಗೊಂಡು ಅವರು ಸಮಿತಿಯನ್ನು ರಚನೆ ಮಾಡಲಿ. ಸಮಿತಿ ಹೇಳಲಿ, ಈಗ ಅಲೈನ್ಮೆಂಟ್ ಚೇಂಜ್ ಮಾಡಿ ಅಂತ ಅಶೋಕ್ ಅವ್ರ ಸಮಿತಿ ಈಗ ರೆಫರೆನ್ಸ್ ಕೊಡ್ತು ಅಂತಂದ್ರೆ, ನೀವು DPR 9.5 ಕೋಟಿ ರೂಪಾಯಿ ಖರ್ಚು ಮಾಡಿ DPR ಮಾಡಿದ್ರಲ್ಲ, DPR ಏನು ಉಪಯೋಗ? DPR ಸ್ಯಾಂಕ್ಟಿಟಿ ಏನು? DPRಗೆ 10 ಕೋಟಿ ಖರ್ಚು ಮಾಡಿದ್ದಾರೆ BBMP ಅವರು. DPR ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಪರಿಗಣಿಸ್ಬೇಕಿತ್ತಲ್ಲ. ಇಲ್ಲಿ ಲಾಲ್ಬಾಗ್ ಬರ್ತಾ ಇದೆ, ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಬರ್ತಾ ಇದೆ, ಅಲ್ಲಿ ಈ ಕೆರೆ ಬರ್ತಾ ಇದೆ ಅಂತ. ಅದ್ ಯಾವ್ದನ್ನು ನೀವು DPR ಅಲ್ಲಿ ಪರಿಗಣಿಸ್ಲಿಲ್ಲ. ಈಗ ನೀವು ಅಶೋಕ್ ಅವ್ರ ನೇತೃತ್ವದ ಸಮಿತಿ ಮಾಡ್ತೀವಿ, ನೀವು ಅಲೈನ್ಮೆಂಟ್ ಬೇಕಿದ್ರೆ ಚೇಂಜ್ ಮಾಡಿ ಅಂತೀರಾ. ಅಶೋಕ್ ಅವ್ರು ಈಗ ನಾಳೆ ಬೆಳಗ್ಗೆ ಅವ್ರ ಸಮಿತಿ ಮಾಡ್ಬಿಟ್ಟು ಬೇಡಪ್ಪ ಇಲ್ಲಿ ಲಾಲ್ಬಾಗ್ ಬೇಡ ಬೇರೆ ಕಡೆ ಗಿಡಿ ಅಂತಂದ್ರೆ ನೀವು ಮಾಡಿ DPR ಉಪಯೋಗ ಏನಾಯ್ತು? ನನ್ನನ್ನು ಅವ್ರ ಸಮಿತಿಲಿ ಹಾಕಲ್ಲ ಸರ್. ಯಾಕೆಂದ್ರೆ ಅವ್ರ ಇದ್ರಲ್ಲೇ ಹೇಳ್ಬಿಟ್ಟಿದ್ದಾರೆ, ಅವರ ಲಿಸ್ಟ್ ಅಲ್ಲೇ ಹೇಳಿದ್ದಾರೆ ಅವರು ಆ ಸಮಿತಿಲಿ ಯಾರ್ಯಾರನ್ನ ಹಾಕ್ಬೋದು, MLAಗಳು ಹಾಕ್ಬೋದು ಅಂತ ಹೇಳಿದ್ದಾರೆ. ನನ್ನನ್ನೇನು ಹಾಕಲ್ಲ. ಅವರು ಅಶೋಕ್ ಅವ್ರ ನೇತೃತ್ವದಲ್ಲಿನೇ ಸಮಿತಿ ಮಾಡ್ಲಿ, ಆದಷ್ಟು ಬೇಗ ಮಾಡ್ಲಿ, ಇತ್ಯರ್ಥ ಆಗ್ಲಿ. ಇದು ನನ್ನ ಮನವಿ ಇದೆ, ಅವ್ರು ಆದಷ್ಟು ಬೇಗ ಅಶೋಕ್ ಅವ್ರ ನೇತೃತ್ವದಲ್ಲಿ ಸಮಿತಿ ಮಾಡಿ. ಯಾವ ತಿಂಗಳು ಅಂತ ಅದು ಮುಂದಿನ ವಾರ ಈ ಡೆಡ್ ಲೈನು ಡೆಡ್ ಆದ ನಂತರ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಣಂತೆ. ಅವತ್ತು ಅವ್ರ ನೆಕ್ಸ್ಟ್ ಡೆಡ್ ಲೈನ್ ಯಾವತ್ತಿರುತ್ತೆ ಅವತ್ತಿಗೆ ಚರ್ಚೆ ಮಾಡೋಣ. ಫೆಬ್ರವರಿ ಮತ್ತೆ ಆಗುತ್ತೆ, ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ತಾವು ಹೇಳಿದಾಗ ಮತ್ತೆ ಹೊರೆ ಹೆಚ್ಚಾಗುತ್ತೆ. ಈ ವಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲ, ಅವರು ಫಸ್ಟ್ ಆಫ್ ಆಲ್ ಅವರು ಉತ್ತರ ಕೊಡ್ಲಿ. ಯಾಕೆಂದ್ರೆ ನಾವು ಸಾಕಷ್ಟು ಅವ್ರಿಗೆ ಟೆಕ್ನಿಕಲ್ ಪ್ರಶ್ನೆಗಳು ಕೇಳಿದೆ, ಅವರು ಸಮಯ ತಗೊಂಡು ಉತ್ತರ ಕೊಡ್ಲಿ. ಅದಾದ್ಮೇಲೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದಕ್ಕೆ ಏನ್ ಮಾಡ್ಬೋದು ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು.